ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾಪ್ಟರ್ 4 ಸೆಷನ್ 42ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಸೆಷನ್ನಲ್ಲಿ ನೀವು ಹಿಂದಿನ ಸೆಷನ್ನಲ್ಲಿ ಫುಲ್ ಆ್ಯಡರ್, ಹಾಫ್ ಆ್ಯಡರ್, ಮಲ್ಟಿಪ್ಲೆಕ್ಸರ್, ಡಿಮಲ್ಟಿಪ್ಲೆಕ್ಸರ್, ಫುಲ್ ಸಬ್ಟ್ರ್ಯಾಕ್ಟರ್, ಹಾಫ್ ಸಬ್ಟ್ರ್ಯಾಕ್ಟರ್ ಮತ್ತು ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ ಅಂದ್ರೇನು, ಡಿಜಿಟಲ್ ಲಾಜಿಕ್ ಸರ್ಕ್ಯೂಟ್ ಅಂದ್ರೇನು ಅಂತ ತಿಳ್ಕೊಂಡ್ರಿ. ಮಲ್ಟಿಪ್ಲೆಕ್ಸರ್, ಡಿಮಲ್ಟಿಪ್ಲೆಕ್ಸರಲ್ಲಿ ಮಲ್ಟಿಪ್ಲೆಕ್ಸರ್ ಅಂದರೆ 1:n, ಡಿಮಲ್ಟಿಪ್ಲೆಕ್ಸರ್ ಅಂದರೆ n:1, ವೇರ್ ವಿ ಆಲ್ಸೋ ಕಾಲ್ ದಿಸ್ ಮಲ್ಟಿಪ್ಲೆಕ್ಸರ್ ಆ್ಯಂಡ್ ಡಿಮಲ್ಟಿಪ್ಲೆಕ್ಸರ್ ಆ್ಯಸ್ ಸೆಲೆಕ್ಷನ್ ಸರ್ಕ್ಯೂಟ್ ಅಂತ ನಾವು ತಿಳ್ಕೊಂಡ್ವಿ. ಸೆಲೆಕ್ಷನ್ ಬೇಸಿಸ್ ಮೇಲೆ ನಮಗೆ ಇನ್ಪುಟ್ಟು ಔಟ್ಪುಟ್ಟು ಬರುತ್ತೆ. ನಾವು ಎಷ್ಟು ಸೆಲೆಕ್ಷನ್ ಮಾಡ್ಕೊಳ್ತೀವಿ, ಸೆಲೆಕ್ಷನ್ ಅಷ್ಟು ಇನ್ಪುಟ್ ಸಿಗ್ನಲ್ ಆನ್ ಆಗುತ್ತೆ. ಅದರ ಬೇಸಿಸ್ ಮೇಲೆ ನಮ್ಗೆ ಔಟ್ಪುಟ್ಟು ಬರುತ್ತೆ. ಅದನ್ನು ನಾವು ಮಲ್ಟಿಪ್ಲೆಕ್ಸರ್ ಮತ್ತು ಡಿಮಲ್ಟಿಪ್ಲೆಕ್ಸರಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಂಡ್ವಿ. ಸೊ ಈ ಸೆಷನಲ್ಲಿ ನಾವು ಬಿ ಸಿ ಡಿ ಎನ್ಕೋಡರ್ ಅಂದ್ರೇನು, ಡೆಸಿಮಲ್ ಟು ಬಿ ಸಿ ಡಿ ಎನ್ಕೋಡರು ಮತ್ತು ಡಿಕೋಡರ್, ಇನ್ನೊಂದು ಸೆಷನಲ್ಲಿ ಡಿಕೋಡರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಡಿಕೋಡರ್ ಮತ್ತು ಎನ್ಕೋಡರ್ ಅವೆರಡೂ ಕೂಡ ಇಲ್ಲಿ ತಿಳ್ಕೊಳ್ಳೋಣ. ಲಾಜಿಕ್ ಡಯಾಗ್ರಾಮ್ ಆಫ್ ಡೆಸಿಮಲ್ ಟು ಬಿ ಸಿ ಡಿ ಎನ್ಕೋಡರ್ ಅಂತ ಇದೆ. ಮೊದಲನೇದಾಗಿ ಎನ್ಕೋಡರ್ ತಿಳ್ಕೊಳ್ಳೋ ಮುಂಚೆ ಡಿಕೋಡರ್ ಬಗ್ಗೆ ತಿಳ್ಕೊಳ್ಳೋಣ. ಎ ಡಿಕೋಡರ್ ಈಸ್ ಒನ್ ವಿಚ್ ಯೂಸ್ ಟು ಕನ್ವರ್ಟ್ ದ ಕೋಡೆಡ್ ಇನ್ಫಾರ್ಮೇಷನ್ ಸಚ್ ಆಸ್ ಬೈನರಿ ನಂಬರ್ ಇಂಟು ಎ ನಾನ್ ಕೋಡೆಡ್ ಫಾರ್ಮ್ ಸಚ್ ಆಸ್ ಡೆಸಿಮಲ್ ಫಾರ್ಮ್. ಇದರ ಅರ್ಥ ಏನು? ಕೊಟ್ಟಿರುವಂತಹ ಕೋಡೆಡ್ ಇನ್ಫಾರ್ಮೇಷನ್ನ, ಯಾವುದೇ ಒಂದು ಡೆಸಿಮಲ್ ಇನ್ಫಾರ್ಮೇಷನ್ನ ಬೈನರಿ ನಂಬರಿಗೆ ಕನ್ವರ್ಟ್ ಮಾಡುವಂಥ ಫಾರ್ಮ್ನ ನಾನ್ ಕೋಡೆಡ್ ಫಾರ್ಮ್ಗೆ ಕನ್ವರ್ಟ್ ಮಾಡೋದೇ ಸಚ್ ಆಸ್ ಡೆಸಿಮಲ್ ಫಾರ್ಮ್. ಇಟ್ ಕನ್ವರ್ಟ್ಸ್ ಕೋಡೆಡ್ ಇನ್ಫಾರ್ಮೇಷನ್. ಡಿಕೋಡರ್ ಏನು ಮಾಡುತ್ತೆ, ಕೊಟ್ಟಿರುವಂಥ ಕೋಡೆಡ್ ಇನ್ಫಾರ್ಮೇಷನ್, ಬೈನರಿ ಲ್ಯಾಂಗ್ವೇಜಲ್ಲಿ ಇರುವಂತಹ ಇನ್ಫಾರ್ಮೇಷನ್ನ ಸಚ್ ಆಸ್ ಬೈನರಿ ನಂಬರ್ ಇಂಟು ಎ ನಾನ್ ಕೋಡೆಡ್ ಫಾರ್ಮ್, ಅಂದರೆ ಜನರಲ್ ಆಗಿ ಲ್ಯಾಂಗ್ವೇಜ್, ಜನರಲ್ ಮೆಷಿನ್ ಲ್ಯಾಂಗ್ವೇಜಿಂದ ಹೈ ಲೆವೆಲ್ ಲ್ಯಾಂಗ್ವೇಜ್ಗೆ ಅರ್ಥ ಆಗೋ ಥರ. ಸಚ್ ಕೋಡೆಡ್ ಫಾರ್ಮ್ ಈಸ್ ಸಚ್ ಆಸ್ ಡೆಸಿಮಲ್ ಫಾರ್ಮ್. ಇಲ್ಲಿ ಎಕ್ಸಾಂಪಲು ಬೈನರಿ ಟು ಡೆಸಿಮಲ್ ಅಂತ ಕೊಟ್ಟಿದ್ದಾರೆ. ಅಂಥ ಕನ್ವರ್ಷನ್ನ ನಾವು ಡಿಕೋಡರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಒನ್ ಪರ್ಟಿಕ್ಯುಲರ್ ಟೈಪ್ ಆಫ್ ಡಿಕೋಡರ್ ಕನ್ವರ್ಟ್ಸ್ ಎ 4-bit ಬೈನರಿ ಕೋಡ್ ಇಂಟು ದಿ ಅಪ್ರಾಪ್ರಿಯೇಟ್ ಡೆಸಿಮಲ್ ಡಿಜಿಟ್. ಅಂದರೆ ಒಂದು ಟೈಪ್ ಆಫ್ ಡಿಕೋಡರ್ ಏನು ಮಾಡುತ್ತೆ, 4-bit ಬೈನರಿ ಕೋಡ್, 4-bit ಬೈನರಿ ಕೋಡ್ನ ಒಂದು ಅಪ್ರಾಪ್ರಿಯೇಟು ಡೆಸಿಮಲ್ ಡಿಜಿಟ್ಗೆ ಕನ್ವರ್ಟ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಅಂದರೆ 4-bit ಬೈನರಿ ಕೋಡೆಡಲ್ಲಿ ನಾವು ಈಸಿಯಾಗಿ ಒಂದು ಅಪ್ರಾಪ್ರಿಯೇಟು ಡೆಸಿಮಲ್ ಡಿಜಿಟ್ನ ನಾವು ಈಸಿಯಾಗಿ ಎನ್ಕೋಡ್ ಮಾಡ್ಕೊಳ್ಬೋದು, ಅಂದರೆ ಡಿಕೋಡ್ ಮಾಡ್ಕೊಳ್ಬೋದು. ದ ಬೇಸಿಕ್ ಫಂಕ್ಷನ್ ಆಫ್ ಡಿಕೋಡರ್ ಏನು? ಈಸ್ ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಎ ಸ್ಪೆಸಿಫೈಡ್ ಕಾಂಬಿನೇಷನ್ ಆಫ್ ಬಿಟ್ಸ್. ಇದರ ಮುಖ್ಯ ಕಾರ್ಯ ಏನು, ಫಂಕ್ಷನ್ ಏನು ಡಿಟೆಕ್ಟ್ ಮಾಡುತ್ತೆ? ಪ್ರೆಸೆನ್ಸ್ ಆಫ್ ಸ್ಪೆಸಿಫೈಡ್ ಕಾಂಬಿನೇಷನ್ ಆಫ್ ಬಿಟ್ಸ್. ಸ್ಪೆಸಿಫೈಡ್ ಕಾಂಬಿನೇಷನ್ ಆಫ್ ಬಿಟ್ಸ್, ಎಷ್ಟು ಬಿಟ್ಸ್ನ ಇದು ಕನ್ವರ್ಟ್ ಮಾಡುತ್ತೆ. ಕೋಡ್ ಇಂಟು ಇನ್ಪುಟ್ಸ್ ಆ್ಯಂಡ್ ಇಟ್ ಟು ಇಂಡಿಕೇಟ್ ದ ಪ್ರೆಸೆನ್ಸ್ ಆಫ್ ಕೋಡ್ ಇಂಟು ಎ ಸ್ಪೆಸಿಫೈಡ್ ಔಟ್ಪುಟ್ ಲೆವೆಲ್. ಅದೇ ಥರ ಒಂದು ಸ್ಪೆಸಿಫೈಡ್ ಔಟ್ಪುಟ್ ಲೆವೆಲ್ಗೆ ಯಾವ ರೀತಿ ಕನ್ವರ್ಟ್ ಮಾಡುತ್ತೆ ಅನ್ನೋದನ್ನು ಈ ಡಿಕೋಡರು ಚೆಕ್ ಮಾಡುತ್ತೆ. ಎ ಜನರಲ್ ಡಿಕೋಡರ್ ಹ್ಯಾಸ್ n ಇನ್ಪುಟ್ ಲೈನ್ಸ್. ಇದಕ್ಕೆ ಎಷ್ಟು ಇನ್ಪುಟ್ ಲೈನ್ ಇದೆ? n ಇನ್ಪುಟ್ ಲೈನ್. ಆ್ಯಂಡ್ ಇಟ್ ಹ್ಯಾಂಡಲ್ n ಬಿಟ್ಸ್ ಆ್ಯಂಡ್ 2 to the power of n ಔಟ್ಪುಟ್ ಲೈನ್ ಟು ಇಂಡಿಕೇಟ್ ದ ಪ್ರೆಸೆನ್ಸ್ ಆಫ್ 1 or more n ಬಿಟ್ ಕಾಂಬಿನೇಷನ್. ಅಂದರೆ ಅರ್ಥ, n ಬಿಟ್ಸ್ನ ನೀವು ಪಾಸ್ ಮಾಡ್ತಿದ್ದೀರಾ ಇನ್ಪುಟ್ನ, ಅಂದರೆ ಇದು ನೀವು n ಬಿಟ್ ಬೈನರಿ ಫಾರ್ಮ್ನ 2 to the power of n ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡುವಂಥ ಕೆಪಾಸಿಟಿ ಇದಕ್ಕೆ ಇರುತ್ತೆ. ಜನರಲ್ ಡಿಕೋಡರಲ್ಲಿ n ಇನ್ಪುಟ್ ಲೈನ್ಸ್ ನಾವು ಕಳಿಸಿದ್ರೆ ಇಟ್ ವಿಲ್ ಹ್ಯಾವ್ ದ ಪಾಸಿಬಿಲಿಟೀಸ್ ಟು ಕನ್ವರ್ಟ್ 2 to the power of n ಔಟ್ಪುಟ್ ಲೈನ್ಸ್ ಟು ಇಂಡಿಕೇಟ್ ದ ಪ್ರೆಸೆನ್ಸ್ ಆಫ್ 1 or more n ಬಿಟ್ ಕಾಂಬಿನೇಷನ್ ಅಂತ ಅರ್ಥ. ನೋಡಿ, ಎಕ್ಸಾಂಪಲ್ ಆಫ್ 1/4 ಡಿಕೋಡರ್ ಅಂದರೆ ಇಲ್ಲಿ ಎಷ್ಟು ಇನ್ಪುಟ್ ಲೈನ್ಸ್ನ ಪಾಸ್ ಮಾಡಿದ್ವಿ? 2. ಔಟ್ಪುಟ್ ಕಾಂಬಿನೇಷನ್ ಏನು? 2 to the power of 2 ಅಂದರೆ 4. ಸೊ ದೇರ್ ಆರ್ 4 ಔಟ್ಪುಟ್ ಲೈನ್ಸ್. ನೋಡಿ, ಇಲ್ಲಿ ಎಷ್ಟು ಇನ್ಪುಟ್ ಲೈನು? 2 ಇನ್ಪುಟ್ ಲೈನು. ಎಷ್ಟು ಔಟ್ಪುಟ್ಟು?
ಎಷ್ಟು ಇನ್ಪುಟ್ ಪಾಸ್ ಮಾಡಿರ್ತೀವಿ ಅದ್ರ ಟ್ವೈಸು, ಅಂದರೆ 2 to the power of 2. ಸೊ ಹೌ ಮೆನಿ ಔಟ್ಪುಟ್ ವಿ ವಿಲ್ ಗೆಟ್? 4 ಔಟ್ಪುಟ್ ವಿಲ್ ಬಿ ಗೆಟ್. ಸೊ ಎನ್ ಇನ್ಪುಟ್ ಕಾಂಬಿನೇಷನ್ನ ನಾವು ಕೊಟ್ಟರೆ ಇಟ್ ವಿಲ್ ಬಿ ಎನ್ ಔಟ್ಪುಟ್ ಕಾಂಬಿನೇಷನ್ನ ಕೊಟ್ಟರೆ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಈಕ್ವಲೆಂಟ್ ಡೆಸಿಮಲ್ ಇಂಟು ದಿ 4 into the possibility of 2 to the power of n, ಅಂದರೆ 2 to the power of 2 is nothing but 4 output format will be, we will get the output. If we are passing n number of input, we will get 2 to the power of n number of output in case of decoder. And for example, it is named as, if it is we are passing 2 input, then we call it as an 4 decoder, 1 of 4 decoder. It is named as 1 of 4 decoder because only one of the 4 output will be, lines will be generated depending upon the bit pattern. If AB is 0 0, then both inputs are in high. If AB is 0, ಅಂದರೆ y0 ಲೆವೆಲು ಹೈ ಲೆವೆಲಲ್ಲಿ ಇರುತ್ತೆ. ಇಫ್ AB is equal to 0 1, ಅಲ್ಲಿ 1 ಮಾತ್ರ y1 ಏನಿರುತ್ತೆ ಹೈ ಲೆವೆಲಿಗೆ ಹೋಗುತ್ತೆ. ಇಲ್ಲಿ ಔಟ್ಪುಟ್ ನೀವು ನೋಡ್ಬೋದು y0, y1, y2, y3. y0, y1, y2, y3 ನಿಮ್ಗೆ ಔಟ್ಪುಟ್ ಜನ್ರೇಟ್ ಆಗಬೇಕಂದ್ರೆ ಬೇಸ್ಡ್ ಆನ್ ದಿ ಇನ್ಪುಟ್. ಇಫ್ ಎ ಬಿ ಈಸ್ ಈಕ್ವಲ್ ಟು 0 0, y0 ವಿಲ್ ಬಿ ಇನ್ ಹೈ ಕಂಡೀಷನ್. ಇಫ್ ಎ ಬಿ ಈಸ್ ಈಕ್ವಲ್ ಟು 0 1, y1 ವಿಲ್ ಬಿ ಹೈ ಕಂಡೀಷನ್. ಇಫ್ AB is 1 0, the y2 will be in the high condition. If AB is equal to 1 1, y3 will be in the high condition, which is called as an 2-bit decoder. So hope you are understanding. I will explain you one more time. See, a decoder is nothing but is one which used to convert the coded information into binary form, which is also called non-coded form such as decimal form. So here for example, one particular type of decoder will convert 4-bit binary coded into the appropriate decimal digit. ಅಂದರೆ ನಾವು ಎಷ್ಟು ಬಿಟ್ನ ಪಾಸ್ ಮಾಡ್ತೀವಿ ಅದರ ಬೇಸಿಸ್ ಮೇಲೆ ನಮಗೆ ಔಟ್ಪುಟ್ ಡೆಸಿಮಲ್ ಡಿಜಿಟ್ಗೆ ಕನ್ವರ್ಟ್ ಫಾರ್ಮಲ್ಲಿ ಸಿಗುತ್ತೆ. The basic function of decoder is to detect the presence of a specified combination of bits code on its input and indicate the presence of code based on the specified output level. A general decoder has n input line. So ಜನರಲ್ ಆಗಿ ನಾವು ಡಿಫೈನ್ ಮಾಡಬೇಕಂದ್ರೆ ಒಂದು ಡಿಕೋಡರ್ಗೆ ಇನ್ಪುಟ್ ಲೈನ್ n ಇರುತ್ತೆ, ಔಟ್ಪುಟ್ ಲೈನ್ ವಿಲ್ ಬಿ 2 to the power of n in bits, and the output level will be 2 to the power of n output line, which indicate the presence of one or more n bit combination. Example of 1 of 4 decoder ನೋಡಿ, ಇಲ್ಲಿ n number of input line, n is equal to 2, the output possibilities will be 4 to the power of 2. So the combinations we can see, n is equal to 2, so AB. So when if both the inputs are AB ಎರಡೂ 0 0 ಆದರೆ ಲೋ ಇದ್ದಾಗ ನಮಗೆ y0 ಔಟ್ಪುಟ್ಟು ಹೈ ಲೆವೆಲ್ ತೋರಿಸುತ್ತೆ. ಅದೇ ಎ ಲೋ ಇದ್ದು ಬಿ ಹೈ ಇದ್ದಾಗ ನಮ್ಗೆ y1 ಔಟ್ಪುಟ್ಟು ಹೈ ಲೆವೆಲಿಗೆ ತೋರಿಸುತ್ತೆ. ಅದೇ A1 ಲೆವೆಲ್ ಇನ್ಪುಟ್ಟು ಹೈ ಇದ್ದು ಬಿ ಲೆವೆಲ್ ಲೋ ಇದ್ದರೆ ನಮಗೆ y2 ವಿಲ್ ಬಿ ಇನ್ ದ ಹೈ ಪೊಸಿಷನ್. ಅಕಸ್ಮಾತು ಏನೂ ಹೈ ಲೆವೆಲಲ್ಲಿದೆ ಬಿನೂ ಹೈ ಲೆವೆಲಲ್ಲಿದ್ದಾಗ ನಮಗೆ y3 ಆಟೋಮೆಟಿಕ್ಕಾಗಿ ಆನ್ ಆಗಿಬಿಡುತ್ತೆ ಆ್ಯಂಡ್ y3 ವಿಲ್ ಬಿ ಇನ್ ದ ಹೈ ಪೊಸಿಷನ್. ಸೊ ದಿಸ್ ಟೈಪ್ ಆಫ್ ಕನ್ವರ್ಷನ್ಸ್ ವಿಲ್ ಬಿ ಟೇಕ್ ಪ್ಲೇಸ್ ಇನ್ ಕೇಸ್ ಆಫ್ ಡಿಕೋಡರ್ ವೇರ್ ಇಟ್ ವಿಲ್ ಬಿ ಕನ್ವರ್ಟ್ ದ ಗಿವನ್ ಡೆಸಿಮಲ್ digit, the given binary number into non-coded form such as decimal form. ಕೊಟ್ಟಿರೋ ಬೈನರಿ ಸಂಖ್ಯೆನ ಅದಕ್ಕೆ ಈಕ್ವಲೆಂಟ್ ಆಗಿ ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡೋದೇ ಡಿಕೋಡರ್ ಕೆಲಸ. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್. ಇನ್ ಒನ್ ಮೋರ್ ಸೆಷನ್ ವಿ ಅಂಡರ್ಸ್ಟ್ಯಾಂಡ್ ಒನ್ ಮೋರ್ ಕಾನ್ಸೆಪ್ಟ್. ಸೊ ನಮ್ಮ ಹಿಂದಿನ ಸೆಷನಲ್ಲಿ ನಾವು ಡಿಕೋಡರ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. BCA to decimal decoder IC 74445
ನೋಡಿ, this is the pin diagram where we are using IC 74445 here, where A, B, C, D are inputs, A to F active low outputs for the decoder that derives LEDs. IC 7447 bar 46 is a BCD to 7 segment decoder. ಇಲ್ಲಿ IC 7445 ಮತ್ತು IC 7447 ಪಿನ್ ಡಯಾಗ್ರಾಮ್ ಬರೆದಿದ್ದೀವಿ. ಅದರಲ್ಲಿ ಈ IC 7447 ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ 447 ಆರ್ 446 ವಿಲ್ ಬಿ ಯೂಸ್ಡ್ ಫಾರ್ ಎ BCD, this is binary coded decimal to 7 segment decoder, and it is a type of decoder that take BCD code as input and provides output to a drive 7 segment display devices in order to produce decimal data. Circuit implementation ನೋಡಿ ಡಿಕೋಡರ್ದು IC 7447ದು. ಸೊ ಇಲ್ಲಿ BCD ಇನ್ಪುಟ್ 4 ಇನ್ಪುಟ್ ಕೊಟ್ಟಿದ್ದೀವಿ ಮತ್ತು ಒಂದು ಗ್ರೌಂಡಿಂಗ್ ಕನೆಕ್ಷನು, ಅದ್ರ ತಕ್ಕಂಗೆ ವಿಲ್ ಗೆಟ್ ದ ಒನ್ ಮೋರ್ ಔಟ್ಪುಟ್. ಇದರಲ್ಲಿ ನಾವೇನು ಚೆಕ್ ಮಾಡ್ತಿದ್ದೀವಿ ಅಂದರೆ LT ಅಂದರೆ ಲ್ಯಾಂಪ್ ಟೆಸ್ಟು. ಲ್ಯಾಂಪ್ ಟೆಸ್ಟ್ LT ಈಸ್ ಈಕ್ವಲ್ ಟು 0 ಇದ್ದಾಗ ರಿಪಲ್ ಬ್ಲ್ಯಾಂಕಿಂಗ್ ಇರುತ್ತೆ. ವೆರ್ RBI ಈಸ್ ಈಕ್ವಲ್ ಟು 0 ಇಟ್ ಜನರೇಟ್ ಆಲ್ ಡೇಟಾ ಎಕ್ಸೆಪ್ಟ್ 0. ಇಲ್ಲಿ LT 0 ಆದಾಗ RBI 0 ಇದ್ದಾಗ ಎಲ್ಲ ಡೇಟಾ ಜನ್ರೇಟ್ ಆಗುತ್ತೆ ಎಕ್ಸೆಪ್ಟ್ 0. ಅದೇ RBI ರಿಪಲ್ ಬ್ಯಾಂಕಿಂಗ್ ಔಟ್ಪುಟ್ ಯೂಸ್ಡ್ ಆಫ್ ಕ್ಯಾಸ್ಕೇಡಿಂಗ್ ಮಲ್ಟಿಪಲ್ LEDs ಯೂಸ್ ಮಾಡಿದಾಗ ಇಟ್ ಗಿವ್ ಬ್ಲ್ಯಾಂಕ್ ಇನ್ಪುಟ್. BI ಅಂದರೆ ಬ್ಲ್ಯಾಂಕ್ ಇನ್ಪುಟ್ಟು ತೊಗೊಳುತ್ತೆ ಯಾವುದಾದ್ರೂ. ಫಾರ್ ನಾರ್ಮಲ್ ಡಿಕೋಡರ್ ಆಪ್ರೇಷನ್ ಇಟ್ ಕನೆಕ್ಟ್ LT ಈಸ್ ಈಕ್ವಲ್ ಟು RBI ಈಸ್ ಈಕ್ವಲ್ ಟು VCC ಆ್ಯಂಡ್ RBO ಕೀಪ್ ಆಲ್ರೆಡಿ ಓಪನ್. ಸೊ ಇದು ಒಂದು ಸಿಂಪಲ್ ಎಕ್ಸಾಂಪಲು ಯಾವ ರೀತಿ ಡಿಕೋಡರ್ ವರ್ಕ್ ಆಗುತ್ತೆ ಅಂತ. ದ IC 7447 ಡಿಕೋಡರ್ ಹ್ಯಾಸ್ 4 ಇನ್ಪುಟ್ ಲೈನ್ ಫಾರ್ BCD ಡೇಟಾ ಆ್ಯಂಡ್ 7 ಔಟ್ಪುಟ್ ಲೈನ್ಸ್ ಟು ಡ್ರೈವ್. ಅಂದರೆ 4 ಇನ್ಪುಟ್ ಲೈನು, 7 ಔಟ್ಪುಟ್ ಲೈನು. ಎ 7 ಸೆಗ್ಮೆಂಟ್ ಡಿಸ್ಪ್ಲೇ ದ 7 ಔಟ್ಪುಟ್ ಲೈನ್ಸ್ ಥ್ರೂ A through F for decoder to be connected to A through F lines of LED display respectively. ನೋಡಿ ಇಲ್ಲಿ the following table of IC 7447 decoder output of for 4-bit BCD input to the common anode connection mode of LED. ನೋಡಿ ಇಲ್ಲಿ BCD ಇನ್ಪುಟ್ ಕೊಟ್ಟಿದ್ದೀವಿ, A B C D ಅಂತ 4 ಇನ್ಪುಟ್ ಕೊಟ್ಟಿದ್ದೀವಿ. IC 7447 ಡಿಕೋಡರ್ ಔಟ್ಪುಟ್ ನಮಗೆ ಎಷ್ಟು ಬರ್ತಾ ಇದೆ? ವಿ ಆರ್ ಗೆಟಿಂಗ್ 1 2 3 4 5 6 7 ಔಟ್ಪುಟ್ ಬರ್ತಾ ಇದೆ. ಸೊ ನಮಗೆ ಈ ಕಾಂಬಿನೇಷನು G1 ಇದ್ದಾಗ ಡಿಸ್ಪ್ಲೇ ನಂಬರ್ ಏನು ಬರುತ್ತೆ? 0 0 0 0 1 ಇದ್ದಾಗ. ಸೊ ವೇರ್ ಇನ್ ದ ಕೇಸ್ ಇಲ್ಲಿ 1 0 0 1 1 ಎಲ್ಲ ಇದ್ದಾಗ ವಿ ಗೆಟ್ ಡಿಸ್ಪ್ಲೇ ನಂಬರ್ 1. ಅದೇ ಥರ ಬೇಸ್ಡ್ ಆನ್ ದಿಸ್ ಕಾಂಬಿನೇಷನ್ ನಮ್ಗೆ ಇಲ್ಲಿ BCD ಇನ್ಪುಟ್ 0 0 ಅಂದರೆ ಆಟೋಮೆಟಿಕ್ಕಾಗಿ ಇಲ್ಲಿ ನಮಗೆ ಡಿಸ್ಪ್ಲೇ ಬರಬೇಕು 0 ಬರಬೇಕು. ಇಲ್ಲಿ ಡಿಸ್ಪ್ಲೇ 0 0 1 ಇದ್ದಾಗ ನಮಗೆ ಆಟೋಮೆಟಿಕ್ಕಾಗಿ ವಿ ವಿಲ್ ಗೆಟ್ ಹೈಲೈಟೆಡ್ ದ ಔಟ್ಪುಟ್ ಶುಡ್ ಬಿ 1 ಆ್ಯಂಡ್ 0 0 1 0 ಇದ್ದಾಗ ದ ಔಟ್ಪುಟ್ ಶುಡ್ ಬಿ 2. 0 0 1 1 ಇದ್ದಾಗ 3 4 0 1 0 0 ಇದ್ದಾಗ 4 5 1 0 1 ಇದ್ದರೆ 5 1 1 0 ಅಂದರೆ 6 1 1 ಅಂದರೆ 7 1 ಫಾಲೋಡ್ ಬೈ 3 zeros ಅಂದರೆ 8 1 1 1 0 0 1 ಅಂದರೆ 9. ಸೊ ಯು ಕ್ಯಾನ್ ಅಬ್ಸರ್ವ್ 7 segment display which has 7 light emitting diodes. ಎಷ್ಟು ಡಯೋಡ್ಸ್ ಇದೆ? 7 light emitting diodes or LEDs where each diode or segment will be there which emit light when current flows through the diode. Segment display has 7 light emitting diodes. ಎಷ್ಟು ಡಯೋಡ್ಸ್ ಇದೆ? 7 light emitting diodes ಇದೆ. ಇಲ್ಲಿ each diodes are segment. It emits the light when current flows through the diode. For common anode mode,
all the 7 diode anode is connected to plus 5 volts and cathodes are connected to the output of IC 7447 decoder as shown ನೋಡಿ ಇಲ್ಲಿ. This is the anode and LED has been connected. So, cathode are connected to the output IC 7447 decoder as shown below. When cathode is low 0, then level LED is forward bias and current follows through it and it emits light, glows. Common anode connection is as follows. ಅಂದರೆ ಅರ್ಥ ಏನು, ನೀವು ಇಲ್ಲಿ 7 LED ಲೈಟ್ಸ್ನ ಕನೆಕ್ಟ್ ಮಾಡಿದ್ದೀವಿ ABCDEFG ಅಂತ. ಈ LED ಲೈಟ್ಸ್ ಡಯೋಡ್ಸಲ್ಲಿ ಲೈಟ್ ಎಮಿಟಿಂಗ್ ಡಯೋಡ್ಸಲ್ಲಿ ಈಚ್ ಡಯೋಡ್ ಅಥವಾ ಸೆಗ್ಮೆಂಟು ಲೈಟ್ ಎಮಿಟ್ ಮಾಡಿದ ತಕ್ಷಣ ಕರೆಂಟ್ ಫ್ಲೋ ಆಗುತ್ತೆ ಡಯೋಡ್ ಮುಖಾಂತರ. ಆವಾಗ ಕಾಮನ್ ಆಗಿ ಆ್ಯನೋಡ್ ಮೋಡಲ್ಲಿ ಆಲ್ 7 ಡಯೋಡ್ಸ್ ಆ್ಯನೋಡ್ ಈಸ್ ಕನೆಕ್ಟೆಡ್ ಟು ದಿ 5 ವೋಲ್ಟ್. ಎಷ್ಟು ಹೈ ವೋಲ್ಟೇಜ್ 5 ವೋಲ್ಟ್ಗೆ ಕನೆಕ್ಟ್ ಆಗಿರುತ್ತೆ. ಕ್ಯಾಥೋಡ್ಸ್ ಆರ್ ಕನೆಕ್ಟೆಡ್ ಟು ದಿ ಔಟ್ಪುಟ್ ಆಫ್ IC 7447 ಡಿಕೋಡರ್ ಆ್ಯಸ್ ಶೋನ್ ಬಿಲೋ. ಆವಾಗ ವೆನ್ ಕ್ಯಾಥೋಡ್ ಈಸ್ ಅಟ್ ಲೋ ಲೆವೆಲ್, ಕ್ಯಾಥೋಡ್ ಏನಾದರೂ ಲೋ ಆದರೆ ಎಲ್ ಇ ಡಿ ಈಸ್ ಫಾರ್ವರ್ಡ್ ಬಯಾಸ್. ಆವಾಗ ಲೋ ಲೆವೆಲ್ ಆದ ತಕ್ಷಣ LED ಏನಾಗುತ್ತೆ, ಫಾರ್ವರ್ಡ್ ಬಯಾಸ್ ಆಗುತ್ತೆ, ಕರೆಂಟ್ ಡೈರೆಕ್ಟ್ಲಿ ಫ್ಲೋಸ್ ಆಗಿಬಿಡುತ್ತೆ ಆ್ಯಂಡ್ ಇಟ್ ಎಮಿಟ್ ದ ಲೈಟ್ and all the LED light glows. Common anode connection is as follows. ನೋಡಿ, for example, to display 8, all the 7 segments should be in the low mode. ಏನಾಗಬೇಕು, ಎಲ್ಲ ಗ್ಲೋ ಆಗಬೇಕು. ಎಲ್ಲ ಗ್ಲೋ ಆಗಬೇಕಂದ್ರೆ ಏನಾಗಬೇಕು, ಲೋ ಲೆವೆಲಿಗೆ ಕೊಡಬೇಕು. ಸೊ ಟು ಮೇಕ್ ದ LEDs to glow conduct, it must be forward bias. ಫಾರ್ವರ್ಡ್ ಬಯಾಸ್ ಇರಬೇಕು. ಆಲ್ ದ LEDs must be equivalent to 0. ಅವಾಗ ಆಟೋಮೆಟಿಕ್ಕಾಗಿ ನಿಮಗೆ 8 ಬರುತ್ತೆ. ಇಲ್ಲ ಅಂದರೆ ಎಷ್ಟು ನಿಮಗೆ ಡಿಸ್ಪ್ಲೇ ಆಗೋ ಅಷ್ಟು LED ಲೈಟ್ಸ್ ನಿಮಗೆ ಲೋ ಲೆವೆಲಲ್ಲಿ ಇರಬೇಕು. ರಿಮೈನಿಂಗು ಆ್ಯಸ್ ಯೂಶುವಲ್ ಫಾರ್ವರ್ಡ್ ಬಯಾಸಲ್ಲಿರುತ್ತೆ, ಇದು ರಿವರ್ಸ್ ಬಯಾಸ್ಗೆ ಹೋಗುತ್ತೆ. ಸೊ ಲೈಕ್ ದಿಸ್ ದ ಆ್ಯನೋಡ್ ಕನೆಕ್ಷನ್ ಆ್ಯಸ್ ವೆಲ್ ಆಸ್ ದ LED ಕನೆಕ್ಷನ್ಸ್ ವಿಲ್ ಬಿ performed by using IC 7447, where you can easily understand how the decoder has 4 input line of BCD data and 7 output lines to drive a 7 segment display where 7 output lines A through F of decoder are to be connected through A through F lines of LED display respectively, where you can see IC 7447 decoder output 4 bit BCD input and the common anode connection mode of LED will be there, where you can see the inputs are 0 0 0 and the output will be followed by 0 0 0 0 0 1. So ಈ ಥರ based on the input the output will be generated and the LED lights will be glows. As number of LED lights glows, the output will be display. 7 segment display has 7 light emitting diodes. So each diode or segment emit lights which current flows through the diode. For a common anode mode, all 7 diode as well as anode is connected to the plus 5 volt. As well as cathodes are connected to the output IC 7447 decoder will be shown below, where cathode is at low level 0. LED is in the forward bias and current flows through it. Automatically the light of the emit will be started to glow, and common anode connection is as follows, where we can see LED plus 4 volts, where all the LED anode connection will be, common anode connection will be in the high position. So we can example to display 8, all the 7 segment, that is LED should glow, where all the connection will be in the manner of forward bias and make the LEDs to glow conduct, and it must be in the forward bias, and all the LEDs conducts when A is equal to B is equal to C is equal to D is equal to F and E is equal to F is equal to G is equal to 0. So as shown in the table. Hope you have understand the decoder concept. Thank you.